ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂದರೂ ಕುಟುಂಬದ ಪ್ರೀತಿ ಮತ್ತು ದೃಢ ಇಚ್ಛಾಶಕ್ತಿಯಿಂದ ಎಲ್ಲವನ್ನ ಗೆಲ್ಲಬಹುದು. ಇಂದು ನಾವು ಕೇಳಲಿರುವಂತಹ ಕತೆ ಅಂತಹ ಅಜೇಯ ಮಾನವ ಶಕ್ತಿಯ ಸಾಕ್ಷಿ. ಅವರ ಹೆಸರು ಸೋಮಶೇಖರ್. ಕರ್ನಾಟಕದ ಬೀದರ್ ಜಿಲ್ಲೆಯ ಚಿಕ್ಕ ಹಳ್ಳಿಯಿಂದ ಮಹತ್ವಾಕಾಂಕ್ಷೆಯೊಂದಿಗೆ ಹೈದರಾಬಾದಿಗೆ ಬಂದ 19 ವರ್ಷದ ಯುವಕ ಸೋಮಶೇಖರ್ ಮುಂದೆ ಅಲ್ಲೇ ನೆಲೆಯೂರ್ತಾರೆ. ಖಾಸಗಿ ಸಿಮೆಂಟ್ ಕಂಪನಿಯಲ್ಲಿ 30 ವರ್ಷಗಳ ಕಾಲ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ ಅವರು ನಿವೃತ್ತಿಯ ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಆವಾಗ 3 ವರ್ಷದ ನಂತರ ಮದುವೆ ಆಯಿತು. ದೊಡ್ಡ ಮಗ ಹುಟ್ಟಿದ. ಆಮೇಲೆ 3 ವರ್ಷಕ್ಕೆ ಮಗಳು ಹುಟ್ಟಿದ್ವು. ಲಾಸ್ಟ್ ಮಗ 93ನೇ ಇಸ್ವಿದಲ್ಲಿ ಹುಟ್ಟಿದ. ಕಂಪ್ನಿಯಲ್ಲಿ ದುಡಿದು ಮಕ್ಕಳನ್ನು ಸಾಕಿ ಸಲಹಿ ಅವರಿಗೆ ಅಭ್ಯಾಸ ಮಾಡಿಸಿ ಅವ್ರ ಮದುವೆ ಎಲ್ಲನೂ ಮುಗಿಸಿದ್ದೇನೆ. ಆದರೆ ತಾನು ಮುಂದೆ ಕಠಿಣ ಪರೀಕ್ಷೆಯೊಂದನ್ನ ಎದುರಿಸಬೇಕಾಗತ್ತೆ ಅನ್ನುವಂತಹ ಕಲ್ಪನೆಯೂ ಅವರಿಗಿರಲಿಲ್ಲ. ಹೋಗೋದು ಬರೋದು ಸೈಕಲ್ ಮ್ಯಾಗೆ ಹೋಗ್ತಿದ್ರು. ಅವರು ಸೈಕಲ್ ಮ್ಯಾಗೆ ಬರೋದು. ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿದ್ರು. ಅವ್ರಿಗೆಲ್ಲರಿಗೂ ನೋಡ್ಬೇಕಂದ್ರೆ ಕಷ್ಟನೇ ಆಗ್ಯದ್ರಿ ಅವ್ರಿಗೆ ಭಾಳ. ಕೆಲಸದ ಸಮಯದಲ್ಲಿ ಸೋಮಶೇಖರ್ ಅವರ ಎದೆ ಭಾಗದಲ್ಲಿ ಚಿಕ್ಕ ನೋವು ಕಾಣಿಸಿಕೊಂಡಿತ್ತು. 1 ತಿಂಗಳು ಕೆಲಸ ಮಾಡಿದ ನಂತರ ನನಗೆ ಸ್ವಲ್ಪ ನೋವು ಹೆಚ್ಚಿಗಾಯಿತು. 3 ತಿಂಗಳ ನೋವು ಬಿಟ್ಟುಕೊಂಡೆ ಹಾಗೆ ಕೆಲಸ ಮಾಡಿದ್ದೀನಿ. ಫ್ಯಾಮಿಲಿ ಡಾಕ್ಟರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಎಂದು ಭಾವಿಸಿ ಔಷಧಿ ಕೊಟ್ಟರು. ಅದು ಪೇನ್ ಏನು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಅಲ್ಲೇ ಸಣ್ಣ ಕ್ಲಿನಿಕ್ಸ್ ಅಥವಾ ನಮ್ಗೆ ಗೊತ್ತಿರೋ ಡಾಕ್ಟರ್ ಹತ್ರ ತೋರಿಸಿದ್ವಿ. ಏನಿಲ್ಲ, ನಾರ್ಮಲ್ ಪೇನ್ ಇರ್ಬೋದು ಅಂಥೇಳಿ ಪೇನ್ ಮೆಡಿಸಿನು ಅದು ಇದು ಏನೋ ಒಂದು ಮೆಡಿಸಿನ್ ಕೊಟ್ಟಿದ್ದಾರೆ. ಬಟ್ ಅದು ಕಮ್ಮಿ ಆಗಿಲ್ಲ. ಕೊನೆಗೆ ವೈದ್ಯರ ಸಲಹೆಯಂತೆ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಸೋಮಶೇಖರ್ ಅವರ ಶ್ವಾಸಕೋಶದಲ್ಲಿ ಸುಮಾರು 1 ಲೀಟರ್ ನೀರು ತುಂಬಿಕೊಂಡಿತ್ತು. ಲಂಗ್ಸ್ದಾಗ ಎಲ್ಲ ನೀರವ, ಅವು ತೆಗಿಬೇಕು ಅಂತ ಹೇಳಿದ್ರು. ಇದು ಏನಿರ್ಬೋದು ಅಂದರೆ ನ್ಯೂಮೋನಿಯಾ, ಕ್ಯಾನ್ಸರ್ ಇರ್ಬೋದು, ಗೊತ್ತಿಲ್ಲ, ಬಯಾಪ್ಸಿ ಮಾಡಬೇಕು ಅಂತ ಹೇಳಿದರು. ಆದರೆ 14 ದಿನಗಳ ಕಾಯುವಿಕೆಯ ನಂತರ ಬಂದ ವರದಿ ಕುಟುಂಬವನ್ನ ಆಘಾತಕ್ಕೊಳಗಾಗಿಸಿತು. ಆಮೇಲೆ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆದಾಗ ಎಲ್ಲ ಚೆಕಪ್ ಮಾಡಿ ಹೇಳಿದ್ರು ಇದು ಲಂಗ್ಸ್ ಕ್ಯಾನ್ಸರ್ ಇದೆ ಅಂತ ಹೇಳಿ. ಆಸ್ಬೆಸ್ಟೋಸ್ ಎಂಬ ವಸ್ತು ಸೋಮಶೇಖರ್ ಅವರ ಜೀವನದ ಸಮಸ್ಯೆಯ ಮೂಲ ಕಾರಣವಾಗಿತ್ತು. ಹಿಂದೆ ಅವರು ಕೆಲಸ ಮಾಡಿದ ಸಿಮೆಂಟ್ ಕಂಪನಿಯಲ್ಲಿ ಬಳಸ್ತಾ ಇದ್ದಂತಹ ಈ ವಸ್ತು ಮಾಲಿನ್ಯವಾಗಿ ಅವರ ಶ್ವಾಸಕೋಶದಲ್ಲಿ ಸಂಚಯವಾಗಿ ಇಂದು ಜೀವಘಾತಕ ಕಾಯಿಲೆಯಾಗಿ ಮಾರ್ಪಟ್ಟಿತು. ನಮ್ಗೆ ಭಾಳ ಭಯ ಆಯಿತು. ಯಾಕಂದ್ರೆ ನಮಗೆಲ್ಲ ನಮ್ಮ ಅವ್ವ ಅಪ್ಪನೇ, ಏನಷ್ಟು ಹೊರಗಿನ ನಾಲೆಜ್ನೂ ಅಷ್ಟು ಗೊತ್ತಿದ್ದಿಲ್ಲ. ಏನಿದ್ರು ಒಳ್ಳೇದು ಕೆಟ್ಟದ್ದು ಎಲ್ಲ ಅವರೇ ಹೇಳೋದು. ಚಿಕಿತ್ಸೆ ಮುಂದುವರಿಯಿತು. ಕೈಯಲ್ಲಿದ್ದ ಹಣ ಖಾಲಿಯಾಗಿತ್ತು. ಆದರೆ ಮಕ್ಕಳು ಬಿಟ್ಟುಕೊಡ್ಲಿಲ್ಲ. ಅಂದರೆ ಆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ದವರು ಇಲ್ಲೇ ಕ್ಯಾನ್ಸರ್ ಸ್ಪೆಷಲಿಸ್ಟ್ನು ಇದ್ದಾರೆ, ಆಂಕಾಲಜಿಸ್ಟ್ ಇದ್ದಾರೆ, ಇಲ್ಲೇ ತೋರಿಸ್ರಿ ಅಂತ ಹೇಳಿದ್ರು. ಈಗ ಅಲ್ಲಿ ಹ್ಯಾಂಗೆ ತೋರಿಸೋದು? ಅಲ್ಲಿ ದುಡ್ಡು ಬೇಕಲ್ವ. ನಮ್ಮ ಹುಡುಗರು ಅವ್ರ ಫ್ರೆಂಡ್ಸ್ ಹತ್ರ ಅಲ್ಲಿ ಇಲ್ಲಿ ಕೇಳಿ ಫ್ರೀ ಎಲ್ಲ ಆಗ್ತದೆ ಅಂತ ಹೇಳಿ ಕೇಳಿದಾಗ ಸೋಮಶೇಖರ್ ಅವರನ್ನ ಒಂದು ಉಚಿತ ಕ್ಯಾನ್ಸರ್ ಆಸ್ಪತ್ರೆಗೆ ಕರೆದೊಯ್ದ್ರು. ಅಲ್ಲಿನ ವೈದ್ಯರು ಕೀಮೋಥೆರಪಿ ಮಾಡಿಸುವಂತೆ ಸಲಹೆ ನೀಡಿದ್ರು. 10 ಡೇಸ್ ನಂತರ ಮತ್ತು ಫಸ್ಟ್ ಕೀಮೋ ಆಯಿತು. ಫಸ್ಟ್ ಕೀಮೋ ಆದಮೇಲೆ ಫುಲ್ ಬಾಡಿ ಎಲ್ಲ ಫುಲ್ ಪೇನ್. ಊಟ ಮಾಡಲು ಆಗ್ತಿರ್ಲಿಲ್ಲ, ಮಲ ವಿಸರ್ಜನೆ ಮಾಡಲು ಆಗ್ತಿರ್ಲಿಲ್ಲ. ಅವರ ಇಡೀ ಅಂಗಾಂಗಗಳಲ್ಲಿ ನೋವು ಉಂಟಾಗಿ ನಡೆಯೋದಕ್ಕೆ ಕಷ್ಟಪಡುವ ಸ್ಥಿತಿಗೆ ತಲುಪಿದ್ರು. ಭಯಂಕರ ನೋವಾಗ್ತದೆ. ಶರೀರ ಎಲ್ಲ ಕೀಲು ನೋವು, ತಲೆ ನೋಯೋದು, ಪ್ರತಿಯೊಂದು ಉರಿ ಬರೋದು ಎಲ್ಲನೂ ಆಗ್ತದೆ. ಸೊ ಫಸ್ಟ್ ಕೀಮೋಗೆ ಹಿಂಗಾದ್ರೆ ಇನ್ನು ಬೇರೆ ನೆಕ್ಸ್ಟ್ 5 ಕೀಮೋಸ್ ಯಾವ ಥರ ತಡ್ಕೋತಾರೆ ಅಂತ ಹೇಳಿ ನಮಗೂ ಫುಲ್ ಭಯ ಆಗಿತ್ತು. ನಮ್ಗೆ ಏನು ಅರ್ಥ ಆಗಿದ್ದಿಲ್ಲ. ಸೋಮಶೇಖರ್ ಅವರ ಪರಿಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟಿದ್ರಿಂದ ಇನ್ನೊಂದು ಕೀಮೋ ಮಾಡೋದಕ್ಕೆ 3 ತಿಂಗಳು ಸಮಯ ಬೇಕೆಂದು ವೈದ್ಯರು ಸೂಚನೆ ಮಾಡಿದ್ರು. 3 ತಿಂಗಳದಾಗ ಈ ಖಾಲಿ ಕುಂತು ಏನು ಮಾಡೋದು? ಅವರು ಔಷಧನೂ ಕೊಟ್ಟಿಲ್ಲ. ಇದು ಬ್ಯಾನಿ ಹೆಚ್ಚಾದರೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಚಿಂತೆಯಾಗಿ ಅಂತಹ ಸಮಯದಲ್ಲಿ ಸೋಮಶೇಖರ್ ಯೂಟ್ಯೂಬ್ ನೋಡ್ತಿದ್ದಾಗ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಬಗ್ಗೆ ತಿಳಿದುಕೊಂಡ್ರು. ಅನೇಕ ವಿಡಿಯೋಗಳನ್ನ ಮತ್ತು ರಿವ್ಯೂಗಳನ್ನ ನೋಡಿದ್ರು. ಆದ್ರೆ ಅವರಿಗೆ ಆಯುರ್ವೇದ ಔಷಧಿಗಳ ಮೇಲೆ ಯಾವ ನಂಬಿಕೆಯೂ ಇರಲಿಲ್ಲ.
ಸಾಕಷ್ಟು ಯೋಚನೆ ಮಾಡಿ ಒಲ್ಲದ ಮನಸ್ಸಿನಿಂದಲೇ ಸೋಮಶೇಖರ್ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ಗೆ ಬಂದರು. ಅವರೆಲ್ಲ ಹಿಂಗೆ ರಿಪೋರ್ಟ್ಸ್ ಎಲ್ಲ ನೋಡಿ ಇದು 4th ಸ್ಟೇಜ, ಇಲ್ಲ ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡ್ರೆ ಇದು ಲಾಂಗರ್ ಲೈಫ್ ಇರ್ಬೋದು, ಬಾಡಿನೂ ಡೆವಲಪ್ ಆಯ್ತದ ಆ್ಯಂಡ್ ಇಮ್ಯುನಿಟಿನೂ ಇರ್ತದ ಅಂತೆಲ್ಲ ಹೇಳೋರು. ಆಮೇಲೆ ತೊಗೊಂಡು ನೋಡಿದ್ವಿ 1 ಮಂತ್ ಅಷ್ಟೇನು ಅನಿಸಿಲ್ಲ. 2nd ಮಂತ್ 3rd ಮಂತ್ ಮೇಲೆ ಎಲ್ಲ ರಿಸಲ್ಟ್ ಎಲ್ಲ ಗೊತ್ತಾಯಿತು ನಮಗೆ. ಆಯುರ್ವೇದ ಔಷಧಿಗಳು ಸೋಮಶೇಖರ್ ಅವರ ದೇಹಕ್ಕೆ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚಿಸಿ ಕ್ಯಾನ್ಸರ್ ಕೋಶಗಳ ವಿರುದ್ಧ ಹೋರಾಡೋದಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು. ನಾಟ್ ಓನ್ಲಿ ಬಾಡಿ ಅಂದ್ರೆ ಹೆಲ್ತಿ ಆ್ಯಂಡ್ ಇಮ್ಯುನಿಟಿ ಥರನೇ ಅಲ್ಲ, ಕ್ಯಾನ್ಸರ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಭಾಳ ಹೆಲ್ಪ್ ಆಗ್ಯದ. ಸೊ ಎರಡೂ ಥರ ಅಂದ್ರೆ ಬೇರೆ ಸೈಡ್ ಎಫೆಕ್ಟ್ಸ್ನೂ ಇಲ್ಲ, ಏನಿಲ್ಲ. ಅವ್ರೀಗ ನಿದ್ದೆ ಚಲೋ ಹೊಂಟದ, ಊಟ ಚಲೋ ಮಾಡತ್ತಾರ. 4 ತಿಂಗಳ ಬಳಿಕ ಮತ್ತೊಮ್ಮೆ ಟೆಸ್ಟ್ಗಳನ್ನ ಮಾಡಿದಾಗ ಒಂದು ಅದ್ಭುತ ಸುದ್ದಿ ಸಿಕ್ಕಿತು. ಒಂದು 4 ಮಂತ್ಸ್ ಆಗೋಣ ಮತ್ತೆ CT ಸ್ಕ್ಯಾನ್ ಅಂತ ಬೆಂಗಳೂರದಾಗ ಮಾಡಿಸಿದ್ವಿ. ಅಲ್ಲಿ ರಿಸಲ್ಟ್ ಸರಿಯಾಗಿ ಬಂದಿದೆ, 50% 60% ಕಡಿಮೆ ಆಗಿದೆ ಅಂತ ಹೇಳಿದ್ರು ಡಾಕ್ಟ್ರು. ಸೊ ಅಲ್ಲಿ ರಿಸಲ್ಟ್ ನೋಡಿದ್ಕ ಮೊದಲಿನ ರಿಸಲ್ಟ ಈಗಿನ ರಿಸಲ್ಟ್ ಕಂಪೇರ್ ಮಾಡ್ರ ಆಲ್ಮೋಸ್ಟ್ 50 to 60% ಕಮ್ಮಿ ಆಗ್ಯದ ಅಂತ ಅರ್ಥ ಆಯಿತು. ಸೋಮಶೇಖರ್ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಮತ್ತೊಮ್ಮೆ ಬದುಕಬಹುದೆಂಬ ಆಸೆ ಅವರ ಹೃದಯದಲ್ಲಿ ಮೂಡಿತು. ಅವಾಗ ವೀಕ್ ಆಗಿದ್ದೆ, ಈಗ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ, ಊಟ ಮಲ ವಿಸರ್ಜನೆ ಆಗಲಿ, ಒಟ್ಟು ಶರೀರದ ಯಾವುದೇ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಇವ್ರ ಏನೋ ಅಂತ ಹೇಳುವಂತ ನಾವು ಹೇಳತ್ತಿಲ್ಲ, ನಾವು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದೆ ಹೇಳತ್ತಿದ್ದೆವು. ರಿಯಲಿ ಆಗಿ ನಾನು ಹೇಳ್ತಾ ಇದ್ದೀನಿ, ಈ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟಲ್, ಅದೇ ಔಷಧ ನಾವು ತೊಗೊಂಡು ಡೆವಲಪ್ ಆಗಿದೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ನ ಔಷಧಿಗಳು ಸೋಮಶೇಖರ್ ಜೀವನದಲ್ಲಿ ಪವಾಡವನ್ನೇ ಮಾಡಿದ್ವು. ನನಗೆ ಮೊದಲೇ ಮೊಳಕಾಲು ನೋವು ವೀಕ್ ಆಗಿ ಇನ್ನೂ ನಡ್ಲಾಕ್ ಬರದಂಗೆ ಆಗ್ಯದ. ನನಗೆ ಪುನರ್ಜನ್ ಹಾಸ್ಪಿಟಲ್ ಔಷಧ ತೊಗೊಂಡು ಬರೋಕ್ಕೆ ಕಡಿಮೆ ಆಗ್ಯದ. ಪಪ್ಪಗಾರೆ ನಾವು ಲೈವ್ದಿಂದ ನೋಡಿದ್ದೇವೆ, ಎಲ್ಲ ಕಮ್ಮಿ ಆಗ್ಯದ. ಇದೇ ಥರ ಮುಂದೆ ಕಮ್ಮಿ ಆಯ್ತದ ಅಂತ ಹೇಳಿ ನಾವು ಒಂದು ಆಶೆ ನಮ್ಗೆ ಅಷ್ಟೇ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮಗೆ ಹಾಸ್ಪಿಟಲ್. ಸೋಮಶೇಖರ್ ಅವರ ಈ ಜೀವನ ಘಟನೆಯು ಕೇವಲ ಒಬ್ಬ ವ್ಯಕ್ತಿಯ ಹೋರಾಟದ ಕಥೆಯಲ್ಲ, ಇದು ಭರವಸೆ, ಪ್ರೀತಿ ಮತ್ತು ಮಾನವ ಇಚ್ಛಾಶಕ್ತಿಯ ಅಜೇಯ ಶಕ್ತಿಯ ಕಥೆ.